वीर जवान अमर है, वीर जवान अमर है, वीर जवान अमर है। ನಮ್ಮ ಜಯ ಕರ್ನಾಟಕ ಪರಿಷತ್ ವತಿಯಿಂದ ನಿವೃತ್ತ ಯೋಧರಾದಂತಹ ಮಲ್ರಾಜ್ ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಮಾಜಿ ಸೈನಿಕರ ಸಮಾಜ ಸಂಘ ಮತ್ತು ಕನ್ನಡ ಪರ ಸಂಘಟನೆಯ ಎಲ್ಲ ಕನ್ನಡ ಬಾಂಧವರೇ ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ನಮ್ಮ ಇಲಾಖೆಯ ಸಿಬ್ಬಂದಿಗಳೇ ಹಾಗೂ ನನ್ನ ಎಲ್ಲ ಸ್ನೇಹಿತರೆ, ಏನು 1999ರಲ್ಲಿ ಕಾರ್ಗಿಲ್ ಯುದ್ಧ ಸಂಭವಿಸಲಿಕ್ಕೆ ಕಾರಣ ಆಯಿತು. ಆ ಒಂದು ಸಂದರ್ಭದಲ್ಲಿ ನಮ್ಮ ಎಲ್ಲ ವೀರ ಯೋಧರು ನಮ್ಮ ಫ್ಯಾಮಿಲಿಯನ್ನು, ತಮ್ಮ ಜೀವವನ್ನು ಲೆಕ್ಕಿಸದೆ ಅವರು ಹೋರಾಟ ಮಾಡಿದ್ರಿಂದ ಆ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ದೇಶ ಒಂದು ವಿಜಯ ಸಾಧಿಸಲಿಕ್ಕೆ ಸಾಧ್ಯ ಆಯಿತು. ಅದಕ್ಕೆಲ್ಲ ಶ್ರೇಯ ನಮ್ಮ ಎಲ್ಲ ಯೋಧರಿಗೆ ಸೇರಬೇಕು. ಅವರೆಲ್ಲರೂ ತಮ್ಮ ಪ್ರಾಣವನ್ನು ಒತ್ತಿಗೆಟ್ಟು ಈ ಒಂದು ಹೋರಾಟ ಮಾಡಿದ್ರಿಂದ ನಮಗೆ ಈ ಒಂದು ಜಯ ಸಿಕ್ಕಿದೆ. ಆ ಹಿನ್ನೆಲೆಯಲ್ಲಿ ಅದು ಈ ವರ್ಷ 25ನೇ ವರ್ಷ. ಈ ಒಂದು ಸಂದರ್ಭದಲ್ಲಿ ಯಾರು 527 ಜನ ಆ ಒಂದು ಯುದ್ಧದಲ್ಲಿ ತಮ್ಮ ಜೀವವನ್ನು ತ್ಯಾಗ ಮಾಡಿದರು, ಅವ್ರನ್ನೆಲ್ಲರನ್ನೂ ನಾವು ನೆನೆಯಬೇಕಾಗಿದೆ. ಅದೇ ರೀತಿ ಸಾಕಷ್ಟು ಜನ ನಮ್ಮ ಯೋಧರು ಹೋರಾಟ ಮಾಡಿ ನಮ್ಮ ದೇಶಕ್ಕೆ ಜಯವನ್ನು ತಂದುಕೊಟ್ಟಿದ್ದಾರೆ. ನಮ್ಮ ದೇಶದ ಗಡಿಯನ್ನು ಕಾಪಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಅವರೆಲ್ಲರನ್ನೂ ನಾನು ನೆನೆಯುತ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ವಂದಿಸಿ ನಾನು ಎರಡು ಸರ್ ಈ ಕಡೆ ಒಂದು ಸೆಕೆಂಡ್. ಅವ್ರನ್ನ ನೆನೆಸ್ಕೊಳ್ತಾ ಈ 25ನೇ ರಜತ ಮಹೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ಇದೇ ಸಂದರ್ಭದಲ್ಲಿ ಆ ಸಮಯದಲ್ಲಿ ಮಡಿದಂತಹ ಸುದೀಪ್ ಅವರ ತಾಯಿಗೆ ಈಗ ಸನ್ಮಾನ ಕಾರ್ಯಕ್ರಮವನ್ನು ತಮ್ಮ ಮುಂದೆ ನಡೆಸಿಕೊಡ್ಲಿದ್ದಾರೆ. ಮುಂದೆ ಬಂದ್ಬಿಡಿ.